ಅಂಕೋಲಾ ಪಟ್ಟಣದ ಪಂಚಾಯತ್ ರಾಜ್ ಕಟ್ಟಡದ ಬಳಿ ಮಂಗಳವಾರ ಮುಂಜಾನೆ ಅನುಮಾನಾಸ್ಪದ ಸೂಟ್ಕೇಸ್ ಪತ್ತೆಯಾಗಿದ್ದು ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಯಿತು. ಬಳಿಕ ಕಾರವಾರದಿಂದ ಶ್ವಾನದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಸ್ಥಳಕ್ಕಾಗಮಿಸಿ ಅದರ ಸಿಬ್ಬಂದಿಗಳು ಪರಿಶೀಲನೆ ನಡೆಸಿದ ಬಳಿಕ ಯಾವುದೇ ಅಪಾಯಕಾರಿ ಇಲ್ಲವೆಂದು ತಿಳಿದು ಬಂದ ಮೇಲೆ ಸ್ಥಳದಲ್ಲಿನ ಜನತೆ ನಿಟ್ಟುಸಿರು ಬಿಡುವಂತಾಯಿತು. ಅಂಕೋಲಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಪಂಚಾಯತ್ ರಾಜ್ ಕಟ್ಟಡದ ಪಕ್ಕದಲ್ಲಿ ಸೂಟ್ಕೇಸ್ ಕಂಡಿತ್ತು. ಅದನ್ನು ನೋಡಿದ್ದ ಸ್ಥಳೀಯರು ಸೂಟ್ಕೇಸ್ನಲ್ಲಿ ಬಾಂಬ್ ಇರಬಹುದು ಎಂದು ಅನುಮಾನಪಟ್ಟು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದರು. ಸೂಟ್ಕೇಸ್ನಿಂದಾಗಿ ಸ್ಥಳದಲ್ಲಿ ಆತಂಕ ವಾತಾವರಣ ನಿರ್ಮಾಣವಾಗಿದ್ದು, ಸ್ಥಳಕ್ಕೆ ಬಂದ ಪೊಲೀಸರು ಸೂಟ್ಕೇಸ್ ಇದ್ದ ಜಾಗದಲ್ಲಿ ಸಾರ್ವಜನಿಕರ ಓಡಾಟ ನಿರ್ಬಂಧಿಸಿದ್ದರು. ನಂತರ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದು ಕಾರ್ಯಾಚರಣೆ ನಡೆಸಿದರು. ಸೂಟ್ಕೇಸ್ ತೆರೆದಾಗ ಬಟ್ಟೆಗಳು, ಔಷಧಿಗಳು ಮಾತ್ರ ಇದ್ದವು. ಇದರಲ್ಲಿ ಯಲ್ಲಾಪುರದ ಓರ್ವ ವ್ಯಕ್ತಿಯ ಮತದಾರ ಚೀಟಿ, ಬ್ಯಾಂಕ್ ಪಾಸ್ಬುಕ್ ಕೂಡ ಇರುವುದು ಕಂಡುಬಂದಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಅಂಕೋಲಾ ಸಿಪಿಐ ಚಂದ್ರಶೇಖರ್ ಮಠಪತಿಯವರು, ಸೂಟ್ಕೇಸ್ನಲ್ಲಿ ಸ್ಫೋಟಕ ವಸ್ತು ಇರುವ ಆತಂಕವಿತ್ತು. ಪರಿಶೀಲನೆ ನಡೆಸಿದಾಗ ಯಾವುದೇ ಅನುಮಾನಾಸ್ಪದ ವಸ್ತುಗಳು ಇರಲಿಲ್ಲ. ಬಟ್ಟೆಗಳು, ಮಾತ್ರೆ, ದಿನಬಳಕೆ ವಸ್ತುಗಳು ಮಾತ್ರ ಕಂಡುಬಂದಿವೆ ಎಂದು ತಿಳಿಸಿದರು.